ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಬಂದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಪಿಲ್ಲೋ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತೀನಿ. ಬೇಕಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ. ಹಾಗೆ ನನ್ನ ಒಬ್ಬ ಯೂಟ್ಯೂಬ್ ಫ್ರೆಂಡ್ ಅನ್ಬೋದು, ಸಬ್ಸ್ಕ್ರೈಬರ್ ಅನ್ಬೋದು, ಕೇಳಿದರು ಮೇಡಮ್ ಯಾವ ಥರ ಪಿಲ್ಲೋ ಮಾಡೋದು ತೋರಿಸಿ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೀವು ನೋಡಿ ನನಗೆ ಮತ್ತೆ ಕಮೆಂಟ್ ಮಾಡಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಫೋಲ್ಡ್ ಮಾಡ್ಕೋಬೇಕು, ಡಬಲ್ ಫೋಲ್ಡ್ ಮಾಡ್ಕೋಬೇಕು. 17 ಇಂಚು ಉದ್ದ ತೊಗೋಬೇಕು. ಅಗಲ ಬಂದು 8 ಇಂಚು ತೊಗೋಬೇಕು. 8 ಇಂಚು ಅಗಲ, 17 ಇಂಚು ಉದ್ದ ತೊಗೋಬೇಕು. 17 ಇಂಚು ತೊಗೋಬೇಕು. ತಗೊಂಡು ಅದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಉದ್ದ ಅಗಲ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಯಾವ ರೀತಿ ಹೊಲ್ಕೋಬೋದು, ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಈ ಒಂದು ಪಿಲ್ಲೋ ತೊಗೋತೀನಿ ಅಂತ ಅಂದರೆ ನೀವು ಶಾಪಲ್ಲಿ ಏನಿಲ್ಲ ಅಂದ್ರೂ 1000 ಮೇಲೆ ಆಗುತ್ತೆ. ಸೊ ನೀವು ಇಷ್ಟು ಐಟಮ್ ತೊಗೊಂಡ್ರೆ ಆರಾಮಾಗಿ ನೀವು ಮನೇಲೇ ಪಿಲ್ಲೋ ಮಾಡ್ಕೋಬೋದು. ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ. ನಾನು ಯಾವ ಥರ ಹೊಲಿತಾ ಇದ್ದೀನಿ ಅಂತ ನೋಡಿ. ಲೈಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಒಂದು ಪಿನ್ನು ಅದ್ರ ಒಳಗಡೆ ಹೋಗಬೇಕು. ಪಿನ್ನಲ್ಲಿ ನಾವು ದಾರಾನ ಅದ್ರ ಒಳಗಡೆ ಸೇರಿಸ್ಬೇಕು. ಅಷ್ಟು ಗ್ಯಾಪ್ ಆಗೋಷ್ಟು ನಾನು ಹೊಲ್ಕೊಂಡಿದ್ದೀನಿ. ಅಷ್ಟು ಹೊಲ್ಕೋಬೇಕು. ಸ್ವಲ್ಪ ಮೇಲ್ಗಡೆ ಓಪನ್ ಬಿಟ್ಬಿಟ್ಟು ಮಿಕ್ಕಿದ ಪಾರ್ಟ್ ಏನಿದೆಯಲ್ಲ ಅದನ್ನು ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಅದನ್ನು ಹೊಲ್ಕೋಬೇಕು. ಒಂದು ಸ್ಟಿಚ್ ಹಾಕ್ಕೋಬೇಡಿ, 1-2 ಸ್ಟಿಚ್ ಹಾಕ್ಕೊಳ್ಳಿ. ಗಟ್ಟಿಯಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ ಓಪನ್ ಬಿಟ್ಟಿದ್ದೀನಲ್ಲ, ಆ ಓಪನ್ ಇರೋ ಜಾಗದಲ್ಲಿ ನೀವು ಒಂದು ಪಿನ್ ಸಹಾಯ ತೊಗೊಂಡು ಒಂದು ಥ್ರೆಡ್ನ ಅದರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಅದನ್ನು ಎಳ್ಕೊಂಡು ನೀಟಾಗಿ ಒಂದು ಗಂಟು ಹಾಕ್ಕೊಂಡ್ರೆ ನೀಟಾಗಿ ಅದು ದಿಂಬು ಥರನೇ ಆಗುತ್ತೆ. ತಲೆ ದಿಂಬು ಥರನೇ ಆಗುತ್ತೆ ಅದು ಶೇಪು. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ, ಮನೇಲೇ ನಾವೇ ಮಾಡ್ಕೋಬಹುದು. ನನಗೆ ಜಾಸ್ತಿ ಏನು ಕಾಸ್ಟ್ ಆಗಿಲ್ಲ. ಇದು ಒಂದು 200 ರೂಪಾಯಲ್ಲಿ ಎಲ್ಲ ಮುಗೀತು ನನಗೆ. ನೀವು ಆಚೆ ಕಡೆ ತೊಗೋತೀನಿ ಅಂದರೆ ನಿಮಗೆ 1000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಪಿಲ್ಲೋಸು. 1000ದಿಂದ 1500ವರೆಗೂ ಪಿಲ್ಲೋಸು ಅವೈಲೇಬಲ್ ಇದೆ. ಅದರ ಬದಲು ನೀವು ಮನೇಲೇ ಈ ಥರ ಐಡಿಯಾ ಉಪಯೋಗಿಸಿ ಮಾಡ್ಕೋಬಹುದು. ಈ ಒಂದು ವಿಡಿಯೋಯಿಂದ ನಿಮಗೇನಾದ್ರು ಸ್ವಲ್ಪ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ವಿಡಿಯೋ ಬಂದಿದೆ ಅಂತ ತಿಳಿಸಿ. ಮತ್ತು ಮಧ್ಯ ಈ ಥರ ನೀಟಾಗಿ ಒಂದು ಕೋಲಿನ ಸಹಾಯದಿಂದ ಅದನ್ನು ನೀಟಾಗಿ ಒಳಗಡೆ ಫಿಲ್ ಮಾಡ್ಕೋಬೇಕು. ಇದು ಏನಪ್ಪ ಅಂತಂದರೆ ಮಾಮೂಲಿ ಮನೇಲಿ ಡಾಲ್ಸ್ ಇರುತ್ತಲ್ಲ, ಗೊಂಬೆ ಇರುತ್ತಲ್ಲ, ಗೊಂಬೆ ಒಳಗಡೆ ಇರುತ್ತಲ್ಲ ಹತ್ತಿ, ಆ ಹತ್ತಿ ನಾನು ಸೇರಿಸ್ಕೊಂಡಿದ್ದೀನಿ. ನಮ್ಮನೇಲಿ ತುಂಬ ಗೊಂಬೆ ಇದೆಯಲ್ಲ, ಆ ಒಂದು ಗೊಂಬೆಯಿಂದ ತೆಗೆದಿರೋವಂಥ ಹತ್ತಿನ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಈ ಹತ್ತಿನ ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದ್ರೆ ಅಲ್ಲೂ ಸಿಗುತ್ತೆ ನಿಮಗೆ. ತಂದು ನೀವು ಹಾಕ್ಕೋಬೋದು. ಅಲ್ಲೂ ಅಷ್ಟೇ ನೀಟಾಗಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಶೇಪ್ ಮಾಡ್ಕೋಬೋದು. ನಾವು ಶೇಪ್ ಬಂದಿಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಶೇಪ್ ಬರುತ್ತೆ. ಸೇಮ್ ಆ ಕಡೆ ಯಾವ ಥರ ಮಾಡಿಕೊಂಡು ಅದೇ ಥರನೇ ಈ ಕಡೆಯೂ ಒಂದು ದಾರದ ಸಹಾಯದಿಂದ ಒಂದು ಪಿನ್ನಲ್ಲಿ ಒಂದು ದಾರ ಸೇರಿಸಿ ಅದನ್ನು ಅದರ ಒಳಗಡೆಯಿಂದ ತಗೊಂಡು ನೀವು ಈ ಥರ ಮಾಡ್ಕೋಬೇಕು. ನೀಟಾಗಿ ಅದು ಪಿಲ್ಲೋ ಥರನೇ ಆಗುತ್ತೆ. ಇನ್ನೊಂದು ಅಷ್ಟೇ ಅದೇ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಥರ ಎರಡನ್ನೂ ರೆಡಿ ಮಾಡ್ಕೋಬೇಕು. ಆವಾಗವಾಗ ನೀವು ಈ ಥರ ಉಜ್ಕೋಬೇಕು. ನೆಲಕ್ಕೆ ಉಜ್ಜಿದ್ರೆ ಅದು ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪು. ಒಂದು ಚಿಕ್ಕ ಮೀಡಿಯಮ್ಮು ಒಂದು 3-4 ಎಳೆ ದಾರ ಏರಿಸಿ ಒಂದು ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಆ ಒಂದು ಏನಿದೆಯಲ್ಲ ಅದು ಬೆಲ್ಲು ಗಂಟೆ ಥರ ಇದೆ, ಅದು ಆ ಥರ ಒಂದು ಬೆಲ್ಲದು ಬರುತ್ತೆ, ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ಆ ಥರ ಬೆಲ್ಲು ನೀವು 6 ಬೆಲ್ ತೊಗೋಬೇಕಾಗುತ್ತೆ. ಬೆಲ್ಲು ಮತ್ತು ಗೋಲ್ಡ್ ಬೀಡ್ಸ್ ತೊಗೊಳ್ಳಿ, ಇಲ್ಲ ವೈಟ್ ಬೀಡ್ಸ್ ಬೇಕಂದರೆ ವೈಟ್ ಬೀಡ್ಸೇ ತೊಗೊಳ್ಳಿ. ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದು ತೊಗೊಳ್ಳಿ.
ನಾನಿಲ್ಲಿ ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ. ಏಕೆಂದರೆ ಪೀಸ್ ತೊಗೊಂಡಿರೋದು ನಾನು ಮೆರೂನ್ ಕಲರ್ ಪೀಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಗೋಲ್ಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೋಲ್ಡ್ ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಪೋಣಿಸ್ಕೊಂಡು ನಾನು ಯಾವ ಥರ ಮಾಡಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಮತ್ತು ದಿಂಬಿನ ಆ ಕಡೆ ಭಾಗ ಈ ಕಡೆ ಭಾಗ ತುದಿ ಭಾಗ ಏನಿರುತ್ತಲ್ಲ, ಕೊನೆ ಭಾಗ ಏನಿರುತ್ತಲ್ಲ, ಅದಕ್ಕೆ ಕೊನೆ ಅಂದರೆ ತುಂಬ ಕೊನೆ ಅಲ್ಲ, ಲೈಟಾಗಿ ಸ್ವಲ್ಪ ಜಾಗ ಬಿಟ್ಟು ಈ ಥರ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಲೈನು ಗೋಲ್ಡ್ ಲೇಸು, ಒಂದು ಲೈನು ಗ್ರೀನ್ ಲೇಸ್ ಹಾಕ್ಕೊಂಡಿದ್ದೀನಿ. ನೀವು ಒಂದೇ ಲೇಸ್ ಹಾಕ್ಕೋತೀನಿ ಅಂದರೂ ಹಾಕ್ಕೋಬೋದು. ತುಂಬ ಲುಕ್ಕಾಗಿ ಗ್ರ್ಯಾಂಡಾಗಿ ಎಲಿಗೆಂಟಾಗಿ ಕಾಣಬೇಕು ಅಂದರೆ 2 ಲೇಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ಬೋದು ಯಾವ ಥರ ಕಾಣಿಸುತ್ತೆ, ಲಾಸ್ಟ್ ಇನ್ನೊಂದು ಲೈನ್ ಹಾಕ್ಕೊಂಡ್ಮೇಲೆ ಯಾವ ಥರ ಬರುತ್ತೆ ಅಂತ. ನೋಡಿ 3 ಲೈನ್ ಅಟ್ಯಾಚ್ ಮಾಡಿದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದೇ ಥರ ನೀವು ಅಟ್ಯಾಚ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಆಚೆ ತೊಗೊಳ್ಳೋ ಬದಲು ನಾವೇ ಖರ್ಚು ಮಾಡಿ ಮನೇಲಿ ಮಾಡ್ಕೋಬೋದು. ಜಾಸ್ತಿ ಟೈಮು ಹಿಡಿಯೋದಿಲ್ಲ. ಏನು 1 ಅವರಲ್ಲೆಲ್ಲ ಪಿಲ್ಲೋ ರೆಡಿ ಆಗಿಬಿಡುತ್ತೆ. ನಾನು 1 ಅವರಲ್ಲಿ ಪಿಲ್ಲೋ ರೆಡಿ ಮಾಡಿಕೊಂಡೆ. ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದೇ ಪಿಲ್ಲೋ ತೊಗೋತೀನಿ ಅಂದರೆ 1ರಿಂದ 1.5 ಸಾವಿರ ಆಗುತ್ತೆ ಆಚೆ ಸ್ಟೋರಲ್ಲಿ. ನಾನು ಇದಕ್ಕೆ ಖರ್ಚು ಮಾಡಿರೋ ಅಮೌಂಟ್ ಬಂದು ಜಸ್ಟ್ 200 ರೂಪಾಯಿ, 200 ರುಪೀಸಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನಾವೇನು ಮಣಿ ಕುಚ್ಚು ಹಾಕ್ಕೊಂಡಿದ್ವಲ್ಲ ಅಲ್ಲೆಲ್ಲ ಏನು ರಫ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಗ್ಲೂ ಗನ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ತಂದಿದ್ದಂಥ ಫ್ಲವರ್ ಡಿಸೈನ್ನ ಅಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈಗ ಆ ಒಂದು ಪೋರ್ಷನು ತುಂಬ ನೀಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ. ಇಷ್ಟೇ, ಮತ್ತು ಇನ್ನೇನು ಇಲ್ಲ, ಪಿಲ್ಲೋ ರೆಡಿ ಆಯಿತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.